ಇದುವರೆಗೂ ನಾನು ಮಾತಾಡಿದ್ದು ಎಲ್ಲವೂ ಆ ಓಂ ಒಳಗಡೆ ಅಡಗಿದೆ. ಓಂ ಅಂದರೆ ವಿಶ್ವ ಚೈತನ್ಯ ಅಂತ ಹೆಸರು. ನಾನು ಏನು ಹೃದಯ ಆಕಾಶದಲ್ಲಿ ಇದೆಯೋ ಅದನ್ನು ನಾನು ಹೇಳಿದ್ದು ವಿಶ್ವ ಚೈತನ್ಯ, ಅದು ಓಂಕಾರದಲ್ಲಿದೆ. ನಾವು ಈಗ ಮಾತಾಡ್ತಿರೋದು ಸನಾತನ ಧರ್ಮ. ಸನಾತನ ಧರ್ಮದಲ್ಲಿ ಮೂಲ ಪ್ರತಿನಿಧಿಯಾಗಿ ಇರೋತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಓಂ ಅನ್ನೋ ವಿಶ್ವ ಚೈತನ್ಯ ಅದರ ಒಳಗಡೆ ಅಡಗಿದೆ. ವಿಶ್ವ ಚೈತನ್ಯನೇ ಓಂ. ನಿಮಗಿನ್ನೂ ಬಿಡಿಸಿ ಹೇಳಬೇಕಾದ್ರೆ ಆ ವಿಶ್ವ ಚೈತನ್ಯದಲ್ಲೇ ಅಡಗಿರೋದು ನಮ್ಮ ಹೃದಯ ಆಕಾಶ. ಸೊ ಆ ಓಂ ಅನ್ನೋ ಯೂನಿವರ್ಸಲ್ ಕಾನ್ಷಿಯಸ್ನೆಸ್ ಈಸ್ ದೇರ್ ಇನ್ ಅವರ್ ಸ್ಪಿರಿಚುವಲ್ ಹಾರ್ಟ್. ಸೊ ನಾವೆಲ್ಲರೂ ಮನುಷ್ಯರು. ನಾವು ಗಂಡಸಿರ್ಬೋದು, ಹೆಂಗಸಿರ್ಬೋದು, ನಾವು ಮಕ್ಕಳಿರ್ಬೋದು, ನಮ್ಮ ಮಕ್ಕಳಿರ್ಬೋದು, ಇನ್ನೊಬ್ಬರು ಪರ ಮಕ್ಕಳಿರ್ಬೋದು. ಏನೇ ಮಾಡಿದ್ರೂ ಕೂಡ ನಮ್ಮ ಒಳಗಡೆ ಇರೋತಕ್ಕಂಥ ಆ ಯೂನಿವರ್ಸಲ್ ಕಾನ್ಷಿಯಸ್ನೆಸ್, ವಿಶ್ವ ಚೈತನ್ಯ, ಈ ವಿಶ್ವ ಚೈತನ್ಯ ನಮ್ಮ ಒಳಗಡೆ ಅಡಗಿರೋತಕ್ಕಂಥ ಮೂಲ ಅಂಶ. ಇದು ಎಲ್ಲಿಂದ ಶುರುವಾಗಿದೆ ಅಂತ ನೋಡಿದಾಗ ನಮ್ಮ ಎಲ್ಲರಿಗೂ ನಮ್ಮ ತಂದೆ ತಾಯಿಗೆ ಅವರ ತಂದೆ ತಾಯಿ ಅಂದರೆ ತಾತ ಅಜ್ಜಿ, ಆದ್ದರಿಂದ ಪಿಜ್ಜಿ ಹೀಗೆ ಮೇಲಿಂದ ಕೆಳಗಡೆ ಬಂದಿದೆ. ಎಲ್ಲಿಗೆ ಬಂದಿದೆ ಅಂದರೆ ಬರೀ ನಮ್ಮ ಪಾರಂಪರ ಅಲ್ಲ, ವಿಶ್ವ ಪಾರಂಪರ. ಆ ವಿಶ್ವ ಪಾರಂಪರೆಯಿಂದಾನೇ ಬಂದಿದೆ. ಈಗ ಉದಾಹರಣೆಗೆ ನಮ್ಮ ಮುತ್ತಾತ ಮುತ್ತಜ್ಜಿ ಬೇರೆ ಮತಗಳನ್ನ ಸೇರಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಮುಸ್ಲಿಮ್ ಆಗಿರ್ಬೋದು, ಅಥವಾ ಎಲ್ಲೋ ಕ್ರಾಸ್ ಇಂಟರ್ಪೊಲೇಷನ್ ಆಗಿರ್ಬೋದು. ಆದರೂ ಕೂಡ ಇದೆಲ್ಲ ನಮ್ಗೆ ಹೆಂಗೆ ಬಂದಿದೆ ಅಂತ ನಾವು ನೋಡಿದಾಗ ಪ್ರತಿಯೊಂದು ವಿಶ್ವ ಚೈತನ್ಯ ಮೂಲತಃ, ಇದನ್ನು ತುಂಬ ಮೂಲವಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು, ಅವನು ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಮ್ ಇರ್ಬೋದು, ಸನಾತನ ಧರ್ಮಿ ಇರ್ಬೋದು, ಯಾವುದೇ ಮತ ಧರ್ಮಗಳು ಅಡಗಿರ್ಬೋದು, ಸೇರಿರ್ಬೋದು, ಅವನಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಎಲ್ಲಿಂದ ಬಂದಿದೆ ಅಂದಾಗ ಒಂದು ಅನ್ನದಗಳಿಂದ ಬಂದಿದೆ. ಅವನು ಯಾವುದೇ ಧರ್ಮ ಆಗಿರ್ಬೋದು, ಅವನು ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಮ್ ಇರ್ಬೋದು, ಚೈನಾ ಇರ್ಬೋದು, ಏನೇ ಇರ್ಬೋದು, ಜೈನ ಸಂಪ್ರದಾಯ ಇರ್ಬೋದು, ಯಾವ ಸಂಪ್ರದಾಯ ಇದ್ದು ಅನ್ನೋದ್ಮೇಲೆ ಮನುಷ್ಯ ಇರಲಿ, ನಾಯಿ ಇರಲಿ, ಪ್ರಾಣಿ ಇರಲಿ, ಅವರವರ ಆಹಾರದಿಂದ ಬಂದಿದೆ. ಸೊ ವೇರ್ ಹ್ಯಾಸ್ ದ ಯೂನಿವರ್ಸಲ್ ಕಾನ್ಷಿಯಸ್ನೆಸ್ ಕಮ್ ಇನ್ ಟು ಅಸ್? It can be father, mother, it can be grandparent, it can be anybody. As long as you are a living being on this earth, underline ಮಾಡ್ಕೊಳ್ಳಿ, as long as you are a living being in this earth, you can be an animal, you can be a plant, you can be anything, not a plant, but anything. Everything has come from a particle called as food. For human beings, it has come from food. For animals, it has come from food. So that an animal may be a meat-eating animal. It can be a plant-eating animal. ಆಯಿತಾ? ಏನೇ ಆಗಿರ್ಬೋದು. ಅವನು ಅಂದರೆ ಮಾಂಸಾಹಾರಿ ಇರ್ಬೋದು, ಅಥವಾ ಏನಂತೀಯ ಅದಕ್ಕೆ, ವೆಜಿಟೇರಿಯನ್
ಸಸ್ಯಾಹಾರಿ ಇರ್ಬೋದು. ಪ್ರತಿಯೊಂದಕ್ಕೂ ವಿಶ್ವ ಚೈತನ್ಯ ಅವನವನ್ನ ಆ ಪ್ರಾಣಿಯ ಹೊಟ್ಟೆಗೆ ಹೋಗೋದು ಅವರವರ ಆಹಾರದ ಒಳಗಡೆ ಹೋಗೋದು. The whole of the universal consciousness is not laced, it is filled from that particular species of food. ಅದಕ್ಕೆ ನಮ್ಮ ಸನಾತನ ಧರ್ಮ ಆ ಸ್ಪೀಸೀಸ್ ಆಫ್ ಫುಡ್ಡಿಂದ ಬರೋದ್ರಿಂದಾನೇ ನಮಗೆ ಸನಾತನ ಧರ್ಮದಲ್ಲಿ ಅನ್ನನೇ ಬ್ರಹ್ಮ ಅಂತ ಹೇಳೋದು. ಮಿಕ್ಕಿದ ಯಾವ ಧರ್ಮದಲ್ಲೂ ಎಕ್ಸೆಪ್ಟ್ ದ ಓಲ್ಡ್ ಟೆಸ್ಟಮೆಂಟ್ ಆಫ್ ಕ್ರಿಶ್ಚಿಯಾನಿಟಿ, ಆ ಓಲ್ಡ್ ಟೆಸ್ಟಮೆಂಟ್ ಆಫ್ ಕ್ರಿಶ್ಚಿಯಾನಿಟಿ ಮಾತ್ರ ಫುಡ್, ಎವ್ರಿ ಕಾನ್ಷಿಯಸ್ನೆಸ್ is from food. Whatever that animal or a human being or anything that eats for its survival, ಅದೆಲ್ಲ ಬರೋದು ಆಹಾರದಿಂದ. ಅದನ್ನು ಏನು ಮಾಡ್ತಾ, ಅದನ್ನು ಪರ್ಟಿಕ್ಯುಲರಾಗಿ ನಮ್ಮ ವೇದ ಋಷಿಗಳು ಜ್ಞಾನಿಗಳು ಅನ್ನ ಬ್ರಹ್ಮನ್ ಅನ್ನ ಬ್ರಹ್ಮನ್ ಅಂತ ಶುರು ಮಾಡಿದ್ರು. ಬ್ರಹ್ಮನ್ ಅಂದರೆ ಅನ್ನ. ವಿ ಆಲ್ ಸರ್ವೈವ್ ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ಬಿಕಾಸ್ ಆಫ್ ಫುಡ್. ಅದಕ್ಕೆ ಅನ್ನ, ನೀರು, ಆಹಾರ. ನೀವೇನೇ ಇರ್ಬೋದು, ನೀವು ಚಿಪ್ಸ್ ತಿನ್ನಲಿ, ನೀವು ಮಿಕ್ಸ್ಚರ್ ತಿನ್ನಲಿ, ವೆಜಿಟೇರಿಯನ್ ಆಗಲಿ, ನಾನ್ ವೆಜಿಟೇರಿಯನ್ ಆಗಲಿ, ಈ ರೀತಿ ಎಲ್ಲ ನಮಗೆ ಅದು ಸೊಪ್ಪಿರಲಿ, ಕಾಳಿರಲಿ, ಏನೇ ತಿಂದರೂ ಕೂಡ ಅದೆಲ್ಲ ಬರೋದು ಆಹಾರದ ಜೊತೆಗೆ ತನಗೆ ತಾನೇನೆ ಒಳಗಡೆ ಬರೋದು ನಮ್ಮಲ್ಲಿರೋತಕ್ಕಂಥ ದೇವರ ಅಂಶ. ವೆದರ್ ಯು ಬಿಲೀವ್ ಇನ್ ಗಾಡ್ ಆರ್ ಯು ಡೋಂಟ್ ಬಿಲೀವ್ ಇನ್ ಗಾಡ್. ನಾವು ದೇವ್ರು ನಂಬ್ತೀನೋ ದೇವ್ರು ನಂಬಲ್ವೋ ಅದು ಬೇರೆ. ಬಟ್ ಮೂಲತಃ ನಮಗೆ ಎನರ್ಜಿ, ನಾವು ತಿಂದಾಗ ಒಂದು ರೀತಿ ಹೊಟ್ಟೆ ಹಸುವೆ ಅಂತ ಹೇಳಿ ತಕ್ಷಣ ಗಬ 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 ಅಂತ ತಿಂತೀವಿ. ಯಾಕೆ? ಆಹಾರ ನಮ್ಮೊಳಗಡೆ ಪುಷ್ಟಿ ತುಷ್ಟಿ ಕೊಡುತ್ತೆ. ಆ ತುಷ್ಟಿ ಪುಷ್ಟಿ ಕೊಡೋದೇನೆ ಆಹಾರ. ಆ ಆಹಾರನೇ ಸನಾತನ ಧರ್ಮದಲ್ಲಿ ಅನ್ನಂ ಬ್ರಹ್ಮ ಅಂತ ಕರೆಯೋದು. ಮೂಲತಃ ಸನಾತನ ಧರ್ಮದಲ್ಲಿ ಅನ್ನ ಕೊಡೋನು ಮನುಷ್ಯನಿಗೆ ಬೇಕಾಗಿರೋರು ಅನ್ನ, ನೀರು. ಅನ್ನ ದೇಹಕ್ಕೆ ಸೇರಿದ್ರು, ನೀರು ಪಂಚಭೂತಗಳ ಒಂದು ಅಂಶ ಆಗಿದ್ದರಿಂದ ಆ ಪಂಚಭೂತಗಳು ಕೂಡ ಆಗಾಗ ಸೇರಿಸ್ಕೋಬೇಕು. ಯಾಕೆಂದರೆ ನಾವು ಹುಟ್ಟುತ್ತಾನೇ ದೇವರು ಈ ಪಂಚಭೂತಗಳು, ದೇವರು ಬೇಡ, ಪಂಚಭೂತಗಳಲ್ಲಿ ಈ 5 ಅಂಶ ಪಂಚಭೂತಗಳಲ್ಲಿ ಆಗಾಗ ಒಂದೊಂದು ಡೋಸು ಕೊಟ್ಟು ಕಳಿಸಿರ್ತಾನೆ. ಅದೆಲ್ಲಿಂದ ಬರುತ್ತೆ? ದ ಗರ್ಗಿಟೇಷನ್. ಅನ್ನ ಪಚನ ಆಗುತ್ತೆ. ತಾಯಿ ಹಾಲು ಕುಡಿತೀವಿ, ಅದು ಪಚನ ಆಗುತ್ತೆ. ಪ್ರತಿಯೊಂದು ನಮಗೆ ಪಚನ ಆಗೋತಕ್ಕಂಥ ವಿಚಾರ ಎಲ್ಲವೂ ಪಂಚಭೂತಗಳಿಂದ ಜೀರ್ಣ ಆಗುತ್ತೆ. ಅದು ಜೀರ್ಣ ಆದಾಗ ಎಲ್ಲವೂ ಬೇಕಾಗಿರೋ ಅಂಶ ಎಲ್ಲ ಪಂಚಭೂತಗಳು ಕೂಡ ನಮ್ಮ ತಾಯಿಯಿಂದ, ನಮ್ಮ ಮನೆಯಿಂದ, ನಮ್ಮ ಒಳಗಡೆ ಅದು ಒಳಗೆ ತನಗೆ ತಾನೇ ಪಚನ ಆಗುತ್ತೆ. ಆ ಪಚನ ಆಗ್ತಾ ಇದ್ದಂಗೆ ನಾವು ಏನು ಮಾಡ್ತೀವಿ ಮನುಷ್ಯರು, ಅದರ ಒಳಗಡೆ
ರುಚಿ ನೋಡೋಕ್ಕೆ ಪ್ರಯತ್ನ ಆಗ್ತಾ ಇದ್ದೀವಿ. ಆ ರುಚಿ ಪ್ರಯತ್ನ ನಾವು ಮಾಡಬೇಕಾದ್ರೆ ಅದು ಹೇಗೆ ಅದನ್ನು ರುಚಿ ನಮಗೆ ಸೇರುತ್ತೆ ಅಂದಾಗ ನಾವು ಮನಸ್ಸಲ್ಲಿ ಅಂದ್ಕೋತೀವಿ ಆ ಮಸಾಲ ಎಲ್ಲ ಆ್ಯಡ್ ಮಾಡ್ತೀವಿ ಅಂತ. ಮಸಾಲ ಅಲ್ಲ, ಅಲ್ಲಿ ಇರೋತಕ್ಕಂಥ ಆ ಆಕಾಶಭೂತಿ ಅಂದರೆ ಆಕಾಶದ ಅಂಶದಿಂದ ನಮಗೆ ಮುಖ್ಯವಾಗಿ ಆ ರುಚಿ ಕೊಡುತ್ತೆ. ಹೊರಗಡೆ ಆಕಾಶದಲ್ಲಿ ಇರೋತಕ್ಕಂಥ ಈ ಆಕಾಶದ ಅಂಶ ನಾವು ಬಾಯಿ ಬಿಟ್ಟು ಊಟ ಮಾಡಿದಾಗ ಆ ಒಂದು ತೇವ ಅಂಶ ನಮ್ಮ ಸಲೈವಾನಲ್ಲಿರೋತಕ್ಕಂಥ ಜೊಲ್ಲು, ಅದರ ಜೊತೆಗೆ ಆಕಾಶ ತತ್ವದಲ್ಲಿ ಇರೋತಕ್ಕಂಥ ಆ ಸ್ಪಂದನ, ವಿಶ್ವ ಚೈತನ್ಯ ಇರೋ ಸ್ಪಂದನ, ಅದು ನಮ್ಮ ನಾಲ್ಗೆನಲ್ಲಿ ಸೇರಿಕೊಂಡು ರುಚಿ ಅನ್ನೋದು ಕೊಡುತ್ತೆ. ನಾವೇನು ಬಾಯಿ ಬಿಟ್ಟು ಜಗಿಯಲ್ಲ, ಬಾಯಿ ಒಳಗಡೆ ಜಗಿತೀವಿ. ಆದರೆ ಒಂದು ಮೈಕ್ರೋ ಸೆಕೆಂಡು ನಮ್ಮ ನಾಲ್ಗೆ ಹೊರಗಡೆ ಇರೋತಕ್ಕಂಥ ಆ ತೇವಾಂಶದಲ್ಲಿ ಹೊರಗಡೆ ಇರೋತಕ್ಕಂಥ ಆಕಾಶದ ತತ್ವನ ಸೆಳ್ಕೊಳುತ್ತೆ. ಆ ಸೆಳ್ಕೊಂಡಾಗ ನಮಗೆ ಆ ರುಚಿ ಕೇಳುತ್ತೆ, ರುಚಿ ಬರುತ್ತೆ. ಆ ರುಚಿ ಅನ್ನೋದು ಅಷ್ಟು ಮುಖ್ಯ. ಈ ರುಚಿ ಅನ್ನೋದು ಪಂಚಭೂತಗಳಿಂದ ಪ್ರಾಣಿಗಳಿಗೂ, ಹಸುಗಳಿಗೆ ಒಂದು ರೀತಿ ಇರುತ್ತೆ, ನಾಯಿಗಳಿಗೆ ಒಂದು ರೀತಿ ಇರುತ್ತೆ, ಮಿಕ್ಕಿದ್ದ ರೀತಿ ಪ್ರಾಣಿಗಳಿಗೆ ನಾನಾ ರೀತಿ ಇರುತ್ತೆ. ಮಾಂಸದಿಂದ ಈ ಮಾಂಸಾಹಾರಿ ಇರತಕ್ಕಂಥ ಪ್ರಾಣಿಗಳಿಗೆ ಅದು ಒಳಗಡೆ ಹೋಗುತ್ತೆ, ಆ ರೀತಿ. ಸೊ ಪ್ರತಿಯೊಬ್ಬನೂ ಕೂಡ ಈ ಸೃಷ್ಟಿಯಲ್ಲಿ ಒಳಗಾಗ್ತಾನೆ. ದ ಸೈಂಟಿಫಿಕ್ ಪ್ರೋಸೆಸ್ ಇಸ್ ಫಸ್ಟ್ ಆಫ್ ಆಲ್ ಗರ್ಗಿಟೇಷನ್ ಅಂತ ಹೇಳ್ತೀವಿ. ಅದು ತುಂಬ ಸಿಂಪಲ್ಲಾಗಿ ಅಂದರೆ ಹಸು ಬಾಯಿನ ನೋಡಿದಾಗ ಅಥವಾ ಕೋತಿಯನ್ನು ನಾವು ನೋಡಿದಾಗ ನಮಗೇನಾಗುತ್ತೆ, ಬಾಯಿ ಒಳಗಡೆ ಇಟ್ಕೊಂಡು ಅದನ್ನು ಫಸ್ಟು ಮೆಲ್ಲಕ್ಕೆ ಹಾಕೋತಾ ಬರುತ್ತೆ. ಯಾಕೆಂದರೆ ಅದು ಮೆಲ್ಲಕ್ಕೆ ಹಾಕ್ಕೊಳ್ಳಿಲ್ಲ ಅಂದರೆ ಆಕಾಶದ ತತ್ವ ಅದರ ರುಚಿ ಜೊತೆಗೆ ಸೇರಿದ್ರೇ ಅದರ ಜೆಲ್ಲು ಇಂದ ರುಚಿ ಬರುತ್ತೆ. ನಮಗೂ ಅದೇ ಥರ, ವಿ ಆರ್ ಮೋರ್ ರಿಫೈನ್ಡ್. ಆ ರುಚಿ ನಮಗೆ ಬರಬೇಕಾದರೆ ಆ ಒಂದು ಅಂಶ ನಮ್ಮೊಳಗಡೆ ಇರಬೇಕು. ಅದು ಭಾಳ ಮುಖ್ಯವಾದಂಥ ಅಂಶ. ಅದು ಮಾಡ್ತಾನೆ ಬರಬೇಕು. ಯಾಕಂದರೆ ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ರೀತಿ ಸೈಂಟಿಫಿಕ್ ಪ್ರೋಸೆಸ್ ಮಾಡಬೇಕು. ಆ ಮಾಡಬೇಕಾದ್ರೆ ನಾವಲ್ಲಿ ಇನ್ನೊತ್ತಕ್ಕಂಥ ಶಬ್ದದ ಅಂಶದಿಂದ ಆಕಾಶ ಜೊತೆಗೆ ಸೇರಿದಾಗ ನಮ್ಮ ಹೃದಯ ಆಕಾಶದಲ್ಲಿ ಆ ಶಬ್ದದಿಂದ ನಮ್ಮ ಒಳಗಡೆ ಆ ಭಾವನೆಯನ್ನು ಎಪ್ಪಿಸುತ್ತೆ. ಆಕಾಶದಿಂದ ನಮ್ಮ ಒಳಗಡೆ ಇರೋತಕ್ಕಂಥ ಶಬ್ದ ಒಳಗಡೆ ಎಪ್ಪಿಸುತ್ತೆ. ಅದು ಎಬ್ಬಿಸಿದಾಗ ಆಕಾಶದ ಒಳಗಡೆ ಹೋಗಿ ಹೃದಯ ಆಕಾಶದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಅದಕ್ಕೆ ನಾವು ಸನಾತನ ಧರ್ಮದಲ್ಲಿ ಏನು ಮಾಡ್ತೀವಿ ಅಂದಾಗ, ಆ ತೀರ್ಥ ತಗೊಂಡಾಗ ಒಂದು ಅಂಗೈ ಒಳಗಡೆ ಆ ತೀರ್ಥ ಹಾಕ್ಕೊಂಡು ನಮಗೆ ಫಸ್ಟ್ ಭಾವನೆ ಏನಾಗುತ್ತೆ ಅಂದಾಗ, ತೀರ್ಥ ಹೊರಗಡೆ ಚೆಲ್ಲದೆ ಇರಲಿ ಅಂತ ಹೇಳಿ ಹಿಂಗೆ ಕುಡಿತೀವಿ. ಬ್ರಹ್ಮರಂಧ್ರದಲ್ಲಿ ಮೇಲ್ಗಡೆ ಹೋಗಿ ಅದು ಸ್ವಲ್ಪ ತಾಗಿಸ್ತೀವಿ ತೀರ್ಥನ. ಯಾಕೆ ಅಂದರೆ ಎನ್ಲೈಟನ್ಮೆಂಟ್ ಬರಬೇಕಾದ್ರೆ ಬ್ರಹ್ಮರಂಧ್ರ ಅಂತ ತಾಗಿಸ್ಬೇಕು ಆ ತೀರ್ಥ. ಹೋಲಿ ವಾಟರ್ ಶುಡ್ ಟಚ್ ದ ಹೋಲಿ ಸ್ಪಿರಿಟ್ ಇನ್ ಯು. ಏನಾಗುತ್ತೆ ಅಂದಾಗ ಆಕಾಶದ ತತ್ವ, ಆ ಹೋಲಿ ಸ್ಪಿರಿಟ್ ಅನ್ನೋತಕ್ಕಂಥ ಹೃದಯ ಆಕಾಶದಲ್ಲಿ ಮುಟ್ಟಬೇಕಾದ್ರೆ ಅದು ಎಂಟ್ರಿಗಿರೋ ಪಾಯಿಂಟು ಬ್ರಹ್ಮರಂಧ್ರ. ಬ್ರಹ್ಮರಂಧ್ರನ ಮುಟ್ಟಿಸ್ಬೇಕು. ಅದಕ್ಕೆ ನಾವು ತೀರ್ಥ ತೊಗೊಂಡಾದ್ಮೇಲೆ ಹಿಂಗೆ ಮಾಡ್ತೀವಿ. ಅದು ಹೇಗೆ ಮಾಡ್ತೀವಿ, ಯಾಕೆ ಮಾಡ್ತೀವಿ ಗೊತ್ತಿಲ್ಲ ನನಗೆ.
ಐ ಆಮ್ ಟ್ರೈಂಗ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್. ಅದರಲ್ಲಿ ಒಂದೊಂದು ರೀತಿ ವಾಡಿಕೆ ಬಂತು. ಅದು ವಾಡಿಕೆ ಬಂದಾಗ ನಾವು ಹೋಗ್ಬಿಟ್ಟು ಇನ್ನೊಂದು ಪ್ರಸಾದ ತೊಗೊಳ್ತೀವಿ, ಕುಂಕುಮ ಇಟ್ಕೊಳ್ತೀವಿ. ಆ ಕುಂಕುಮ ಇಟ್ಕೊಳ್ಳೋದು ಯಾಕೆ ಅಂದಾಗ ಆಗ್ನೇಯ ಚಕ್ರ ಡೈರೆಕ್ಟಾಗಿ ಮಾಡಲಿ, ಸ್ಪರ್ಶ ಆಗಲಿ. ಪ್ರತಿಯೊಂದು ರೂಪ, ಗಂಧ, ಸ್ಪರ್ಶ, ನಾದ ಹಾಗೂ ಪರಿಮಳ. ನಾವು ಪರಿಮಳನ ನಾವು ಹಾಗೆ ಈಗ ಗಂಧ ನಾವು ಹಚ್ಕೊಳ್ತೀವಿ. ಆ ಗಂಧ ಹಚ್ಕೊಂಡ್ರೆ ಏನಾಗುತ್ತೆ, ಅದೆಲ್ಲ ನಮ್ಮ ಒಳಗಡೆ ಇರತಕ್ಕಂಥ ಹೃದಯ ಆಕಾಶದಲ್ಲಿ ಹೋಗಿ ಆ ಪಂಚಭೂತಗಳಲ್ಲಿ ಅದನ್ನು ಟಚ್ ಮಾಡಿ ಬರುತ್ತೆ, ಟ್ರಿಗರ್ ಮಾಡುತ್ತೆ, ಅದನ್ನು ಎದ್ದೇಳಿಸುತ್ತೆ, ಜಾಗ್ರತೆ ಮಾಡುತ್ತೆ. ಸೊ ಇದೆಲ್ಲ ಒಂದು ಕ್ರಮ. ನಮ್ಮ ಸನಾತನ ಧರ್ಮಿಗಳು, ಋಷಿಗಳು ಇದನ್ನೆಲ್ಲ ಮಾಡಿರೋದು. ಇದು ಮೂಢನಂಬಿಕೆ ಅಲ್ಲ, ಅಪನಂಬಿಕೆ ಅಲ್ಲ, ಇದು ನಿಜವಾದ ಧರ್ಮ, ಸನಾತನ ಧರ್ಮ. ಸೊ ಅದಕ್ಕೆಲ್ಲ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಕೊಡ್ತೀವಿ. ನಾನು ಕೊಡ್ತಾ ಇಲ್ಲ, ಗ್ರಂಥಗಳಲ್ಲಿದೆ. ಈ ಗ್ರಂಥಗಳು ಇರೋದೆಲ್ಲ ಯಾಕೆ ಅಂದಾಗ ಅದು ಮುಟ್ತೀವಿ. ಯಾವ್ಯಾವ ಮಂತ್ರ ಶುರು ಮಾಡಿದಾಗಲೂ ಕೂಡ ಓಂ ಅನ್ನೋದು ಒಂದು ಕಡೆ, ಇನ್ನೊಂದು ನಾವು ಗುರು ಶಿಷ್ಯನ ಪರಂಪರೆಯಲ್ಲಿರೋದ್ರಿಂದ ಈ ಪರಂಪರೆಗೆ ದೇವಿಯಾದವಳು ಸೀಮಿತವಾಗಿದ್ದಾಳೆ. ಆ ಸೀಮಿತವಾಗಿದ್ದಾಗ ಓಂ ಆದಮೇಲೆ ಐಂ ಅಂತ ನಾವು ಶುರು ಮಾಡ್ತೀವಿ. ಯಾಕೆ ಅಂದರೆ ಈ ಐಂಕಾರನ ನಾವು ಹೃದಯದಲ್ಲಿರೋತಕ್ಕಂಥ ಹೃದಯ ಆಕಾಶ ಹಾಗೂ ನಮ್ಮ ಹೃದಯದಿಂದ ಬರೋತಕ್ಕಂಥ ನಮ್ಮ ಮೆದುಳಿಗೆ ಅದನ್ನು ಲಿಂಕ್ ಮಾಡೋದು, ಸೇರಿಸೋದು. ಹೇಗೆ ಸೇರಿಸುತ್ತೆ? ಇನ್ಫಿನಿಟಿ ಮೂಲಕ ಸೇರಿಸುತ್ತೆ. ಅಲ್ಲಿ ಏನಾಗುತ್ತೆ, ಈ ಇನ್ಫಿನಿಟಿ ಸಿಂಬಲ್ ಒಂದು ಎಡಗಡೆ ಭಾಗ ನೀನು, ಬಲಗಡೆ ಭಾಗ ವಿಶ್ವ ಚೈತನ್ಯ. ಅಲ್ಲಿ ಎಡಗಡೆ ಭಾಗ ಮೇಲ್ಗಡೆ ನೀನು ಆತ್ಮ, ಆ ಮೇಲ್ಗಡೆ ಭಾಗ ಯೂನಿವರ್ಸಲ್ ಕಾನ್ಷಿಯಸ್ನೆಸ್. ಯು ಆ್ಯಸ್ ದ ಇಂಡಿವಿಜುವಲ್ ಸೋಲ್, ಒನ್ ಇಸ್ ದ ಸೆಲ್ಫ್, ಲೆಫ್ಟ್ ಇಸ್ ದ ಸೆಲ್ಫ್, ಆಯಿತಾ, ಆ್ಯಂಡ್ ರೈಟ್ ಸೈಡ್ ಈಸ್ ಯೂನಿವರ್ಸಲ್ ಕಾನ್ಷಿಯಸ್ನೆಸ್, ವಿಶ್ವ ಚೈತನ್ಯ ಅಥವಾ ಯೂನಿವರ್ಸಲ್ ಕಾನ್ಷಿಯಸ್ನೆಸ್, ಲೈಟೆಂಡ್ ಕಾನ್ಷಿಯಸ್ನೆಸ್ ಅಂದರೆ ಲೈಟೆಂಡ್ ಕಾನ್ಷಿಯಸ್ನೆಸ್, ಆಯಿತಾ. ಅದರ ಕೆಳಗಡೆ ಅದೆಲ್ಲ ಹಾಗಲ್ಲ, ಸೆಂಟ್ರ್, ಓಕೆ, ದಟ್ ಈಸ್ ಸಾಧನಾ. ಬೈ ಸಾಧನ ಅಂತ ಹಾಕು. ಬೈ ಸಾಧನ. ನೆಕ್ಸ್ಟ್ ಡೌನ್, ಓಕೆ, ಯು ಬಿಕಮ್ ಎನ್ಲೈಟೆಂಡ್ ಕಾನ್ಷಿಯಸ್ನೆಸ್. ಇಲ್ಲಿ ನೋಡಿ, you will see you as a jiva when you link yourself with lightened consciousness. When you do sadhana, the lightened consciousness ಗೆ ಈ ಕಡೆ ಬ್ರ್ಯಾಕೆಟಲ್ಲಿ ಸಾಧನ ಅಂತ ಹಾಕೋ, ಕೆಳಗಡೆ ಹಾಕಿದೆಯಾ ಬೈ ಸಾಧನ, ಸ್ಟೆಪ್ಪು. ವಿಲ್ ಯು ಟೇಕ್ ಇಟ್ ಇಂಟು ಎನ್ಲೈಟೆಂಡ್ ಕಾನ್ಷಿಯಸ್ನೆಸ್. ಓಕೆ, ಹ್ರೀಮ್ ಅಂತ ಸೇರಿಸುವ, ಲೈಟೆಂಡ್ ಕಾನ್ಷಿಯಸ್ನೆಸ್ಗೆ ಈ ಕಡೆ ಹ್ರೀಮ್ ಎಲ್ಲ ಅಲ್ಲೇ ಸೇರಿಸುವ, ಹ್ರೀಮ್. ಈಗ ನೋಡಿ, ಓಂ ಐಂ ಅಂತ ಸೇರಿದಾಗ ಅದರ ನೆಕ್ಸ್ಟ್ ಸ್ಟೆಪ್ ಇಸ್ ಯು ಸೇ ಓಂ ಐಂ ಹ್ರೀಂ. ಓಕೆ, ಬರ್ಕೊಂಡಿದ್ದೀರಾ? ಹ್ಯಾವ್ ರಿಟನ್ ಇಟ್ ಡೌನ್? ರೈಟ್. ಈಗ ಈ ಸಾಧನಾ ಲೈಟು ಎನ್ಲೈಟೆಂಡ್ ಕಾನ್ಷಿಯಸ್ ಆಗೋ ಬದಲು ಆ ಹ್ರೀಮ್ ಆದಮೇಲೆ ಈ ಎರಡು ಸೆಂಟೆನ್ಸ್ ಇದೆಯಲ್ಲ, ಅದನ್ನು ಅಳಿಸು. ಬರ್ಕೊಂಡಿದ್ದೀರ ಅದನ್ನೇ? ಬೈ ಸಾಧನ ಓಂ ಐಂ
ಹ್ರೀಂ. ಆಯಿತಾ? ಮೂರನೇ ಪಾಯಿಂಟ್ ಹಾಕು ಇಲ್ಲಿ 3. ಕ್ಲೀನ್. ಓಕೆ, ಇಲ್ಲಿ ಏನಾಗುತ್ತೆ, ವೆನ್ ಯು ಡೂ ಕಂಟಿನ್ಯೂಸ್ ಸಾಧನ ವಿತ್ ದಟ್ ಬೀಜ ಮಂತ್ರ ಓಂ ಐಂ ಹ್ರೀಂ. ಸೊ ವಾಟ್ ಹ್ಯಾಪನ್ಸ್, ಯು ಆರ್ ಬ್ರಿಂಗಿಂಗ್ ಔಟ್ ದ ಸ್ಪಿರಿಟ್ ಇನ್ ಯು. ಇಲ್ಲಿ ನಿಮ್ಮ ಒಳಗಡೆ ಇರೋತಕ್ಕಂಥ ಆ ವಿಶ್ವ ಚೈತನ್ಯನ ನಿಮ್ಮ ಒಳಗಡೆಯಿಂದ, ನಿಮ್ಮ ಉಸಿರಿಂದ ಎಳ್ಕೋತೀರ. ಓಂ ಐಂ ಹ್ರೀಂ. ಅದನ್ನು ಹೇಳ್ಕೊಳ್ತೀರ. ಅದಾದಮೇಲೆ ಶ್ವಾಸದಿಂದಾನೇ ಹ್ರೀಂ ಅಂತ ಶುರು ಮಾಡ್ಕೋಬೇಕು. ಓಂ ಐಂ ಹ್ರೀಂ. ಈ ಹ್ರೀಂಕಾರ ವಿಶ್ವ ಚೈತನ್ಯನ ಒಳಗಡೆ ಸ್ಥಾಪನೆ ಮಾಡುತ್ತೆ. ಈ ಹ್ರೀಂ ಹೇಳಿದಾಗ ಓಂ ಐಂ ಅಂದರೆ ಬುದ್ಧಿಯನ್ನು ಸ್ಥಾಪನೆ ಮಾಡುತ್ತೆ. ಸಾಧಾರಣ ಉಸಿರನ್ನು ನಿಮ್ಮ ಮೆದುಳಿಗೆ ತೊಗೊಂಡೋಗ್ತಾ ಬರುತ್ತೆ ಐಂ. ಸೊ ಯು ಬಿಕಮ್ ಐಂ ಅನ್ನೋದು ನಿಮ್ಮಲ್ಲಿ ಬುದ್ಧಿಯನ್ನು ಚುರುಕು ಮಾಡುತ್ತೆ. ಬುದ್ಧಿಯನ್ನು ಸ್ಥಾಪನೆ ಮಾಡಿ ನಿಮ್ಮ ಬುದ್ಧಿನಲ್ಲಿ ಇರೋತಕ್ಕಂಥ ಅಂಶಗಳನ್ನೆಲ್ಲ ಹೃದಯಕ್ಕೆ ತೊಗೊಂಡೋಗುತ್ತೆ. ಇಲ್ಲಾಂದರೆ ಅದು ಐಂ ಅನ್ನೋದು ಹೃದಯಕ್ಕೆ ತೊಗೊಂಡು ಹೋದ್ರೇ ಐಂಕಾರದ ಒಂದು ಐಂಕಾರದ ಮಹತ್ವ ನಿಮಗೆ ಗೊತ್ತಾಗುತ್ತೆ. ಓಂ ಐಂ ಓಂ ಐಂ ಗುಂಗುಟುತ್ತೆ ಕಿವಿ ಒಳಗಡೆ. 2 ಕಿವಿ ಸೇರೋತಕ್ಕಂಥ ಈ ಮೆದುಳಿ ಪೈನಿಯಲ್ ಗ್ಲ್ಯಾಂಡಲ್ಲಿ ವೈಬ್ರೇಷನ್ ಸ್ಪಂದನ ಒಳಗಡೆ ಹುಟ್ಟುತ್ತೆ. ಐಂ ಐಂ ನಿಧಾನ ಕೇಳ್ಕೋಬೇಕು. ಓಂ ಐಂ ವಿತ್ ಆರ್ ವಿತೌಟ್ ಅ ಮೈಕ್ರೋಫೋನ್. ಐಂಕಾರ ತಲೆ ಒಳಗಡೆ ಗುಂಗುಟ್ಟಬೇಕು. ಓಂ ತಲೆ ಒಳಗಡೆ ಇರೋತಕ್ಕಂಥ ಅನ್ಎನ್ಲೈಟೆಂಡ್ ಪೋರ್ಷನ್ ಆಫ್ ದ ಬ್ರೈನ್, ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್, ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್. ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ ಗಿವ್ಸ್ ಯು enlightenment dhari. Left hand side of the brain gives you awareness in the present situation, in the present life. Jagrata. I ನಿಮ್ಮ ಒಳಗಡೆ ಇರತಕ್ಕಂಥ ಇಡೀ ಅಂದರೆ ಕತ್ತಿನಿಂದ ಮೇಲ್ಭಾಗ ಹಾಗೆ ವೈಬ್ರೇಟ್ ಆಗೋಕ್ಕೆ ಶುರು ಆಗುತ್ತೆ. ಯು ಫೀಲ್ ದ ವೈಬ್ರೇಷನ್ ಇನ್ ದ ಅಪ್ಪರ್ ಹೆಮಿಸ್ಫಿಯರ್ ಫ್ರಮ್ ಯುವರ್ ಥ್ರೋಟ್ ಚಕ್ರ. ವಿಶುದ್ಧ ಚಕ್ರದಿಂದ ಆ ವೈಬ್ರೇಷನ್ ಮಿಡಲ್ ಒಳಗಡೆ ಹೋಗುತ್ತೆ.
ನಿಧಾನ ಕೇಳ್ಕೋಬೇಕು. ಓ ವಿತ್ ಆರ್ ವಿತೌಟ್ ಅ ಮೈಕ್ರೋಫೋನ್ ಆ ಐಂಕಾರ ತಲೆ ಒಳಗಡೆ ಗುಯಿಗುಟ್ಟಬೇಕು. ಓ ತಲೆ ಒಳಗಡೆ ಇರೋತಕ್ಕಂಥ ಅನ್ಎನ್ಲೈಟನ್ಡ್ ಪೋರ್ಷನ್ ಆಫ್ ದ ಬ್ರೈನ್, ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್, ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್. ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ ಗಿವ್ಸ್ ಯು ಎನ್ಲೈಟನ್ಮೆಂಟ್ ದಾರಿ. Left hand side of the brain gives you awareness in the present situation, in the present life. Jagrata. ನಿಮ್ಮ ಒಳಗಡೆ ಇರತಕ್ಕಂಥ ಇಡೀ ಅಂದರೆ ಕತ್ತಿನಿಂದ ಮೇಲ್ಭಾಗ ಹಾಗೆ ವೈಬ್ರೇಟ್ ಆಗೋಕ್ಕೆ ಶುರು ಆಗುತ್ತೆ. ಯು ಫೀಲ್ ದ ವೈಬ್ರೇಷನ್ ಇನ್ ದ ಅಪ್ಪರ್ ಹೆಮಿಸ್ಫಿಯರ್ ಫ್ರಮ್ ಯುವರ್ ಥ್ರೋಟ್ ಚಕ್ರ. ವಿಶುದ್ಧ ಚಕ್ರದಿಂದ ಆ ವೈಬ್ರೇಷನ್ ಮಿಡಲ್ ಒಳಗಡೆ ಹೋಗುತ್ತೆ. ಚುಚ್ಚಿ ಅದನ್ನು ಎದ್ದೇಳಿಸುತ್ತೆ. ಹೇಗೆ ನಾವು ಉದಾಹರಣೆಗೆ ಒಂದು ಕೂಂಬನ್ನು ಕ್ಲೀನ್ ಮಾಡ್ತೀವೋ, ನಮ್ಮ ಬಾಚಣಿಗೆನ ನಾವು ಹೆಂಗೆ ಕ್ಲೀನ್ ಮಾಡ್ತೀವಿ, ಇಲ್ಲ ಒಂದು ಗುಂಡ್ಸೂಜಿ ತೊಗೊಂಡು ಕ್ಲೀನ್ ಮಾಡ್ತೀವಿ, ಇಲ್ಲ ಅದಕ್ಕೆ ಅಂತ ಒಂದು ಬೇರೆ ಬ್ರಷ್ ಇರುತ್ತೆ. ಆ ಬ್ರಷಲ್ಲಿ ಅಲ್ಲಿ ಒಳಗಡೆ ಇರೋತಕ್ಕಂಥ ಕೊಳೆ ಕಸ, ನಮ್ಮ ಜಿಡ್ಡು, ತಲೆ ಒಳಗಡೆ ಇರೋತಕ್ಕಂಥ ಜಿಡ್ಡನ್ನೆಲ್ಲ ತೆಗಿತೀವಿ, ಆಮೇಲೆ ಊದ್ತೀವಿ, ನೀರಲ್ಲಿ ತೊಳಿತೀವಿ, ಅದಾದಮೇಲೆ ಫ್ರೆಶ್ ಆಗಿರ್ತೀವಿ. ಅದೇ ರೀತಿ ನಮ್ಮ ಮೆದುಳು ಒಳಗಡೆ ಇರೋತಕ್ಕಂಥ ಜನ್ಮ ಜನ್ಮಾಂತರದಲ್ಲಿ ಇರೋತಕ್ಕಂಥ ಜಿಡ್ಡು, ಅಜ್ಞಾನದ ಜಿಡ್ಡು. ರಿಮೆಂಬರ್, ನಮ್ಮ ಮೆದುಳಲ್ಲಿ ಒಂದು ಸ್ಯಾಪ್ ಇದೆ, ಪಿತ್ತ. ಆ ಪಿತ್ತ, ಜಡತ್ವ ಪಿತ್ತನ ನಾವು ಈ ಸಾಧನೆಯಿಂದ ಓಂ ಐಂ ಹ್ರೀ ಅನ್ನೋ ಸಾಧನೆಯಿಂದ ಆ ಜಡತ್ವನ ಎಬ್ಸೋದು. ಎಬ್ಬಿಸಿದಾಗ ಕೊಳೆ ಎಲ್ಲಿಂದ ಹೋಗುತ್ತೆ? ನಮ್ಮ ಉಸಿರಿಂದಾನೇ ಹೋಗುತ್ತೆ. ಈ ಓಂ ಐಂ ಹ್ರೀಂ ಅಂತ ಹೇಳಿದಾಗ ಆ ಜಡತ್ವ ನಮ್ಮ ಉಸಿರಿಂದ ಈಚೆ ಹೋದಾಗ ಆಗಾಗ ನಮ್ಮ ಮೂಗು ಕಟ್ಕೊಳ್ಳೋತಕ್ಕಂಥ ವಿಚಾರ. ಬೆಳಗ್ಗೆ ಎದ್ದ ತಕ್ಷಣ ನೋಡಿದಾಗ ಆ ಕಟ್ಕೊಂಡಿರೋ ವಿಚಾರ ಎಲ್ಲ ನಾವು ಹಲ್ಲುಜ್ಜಿಕೊಂಡು ನಾವು ಕ್ಯಾಕರಿಸಿ ಉಗುಳೋ ರೀತಿಯಲ್ಲಿ ಆ ಉಗುಳಿಂದ ಹೊರಟೋಗುತ್ತೆ ಈಚೆ. ಅದಕ್ಕೆ ಹಳೆ ಕಾಲದಲ್ಲಿ ಏನು ಮಾಡೋರು ಅಂದರೆ ಹಲ್ಲು ಉಜ್ಜಿಕೊಳ್ಳೋದು, ಹಲ್ಲು ಉಜ್ಜಿಕೊಂಡಾದ್ಮೇಲೆ ಕ್ಯಾಕರಿಸಿ ಉಗುಳೋದು, ಆ ಪಿತ್ತ ಎಲ್ಲ ತೆಗಿಯೋದು. ನಾವು ಟಂಗ್ ಕ್ಲೀನರ್ ಇಟ್ಕೊಂಡು ನಾಲ್ಗೇನು ಉಜ್ಕೋತೀವಿ. ಆಗ ಒಳಗಡೆ ಇರೋ ಒಂದು ಶ್ಲೇಷ್ಮ ಅಥವಾ ಏನಾದ್ರು ಒಂದು ಕಫ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೋತೀವಿ. ಕ್ಲಿಯರ್ ಮಾಡ್ಕೊಂಡಾಗ ಮೆನ್ ವಿ ಕ್ಲೀನ್ ಅವರ್ ಟಂಗ್, ಅದು ಕ್ಲೀನ್ ಮಾಡ್ಕೋತೀವಿ. ಯಾಕೆ ಅಂದರೆ ಒಳಗಡೆ ಇರೋತಕ್ಕಂಥ ಜಡತ್ವ, ಮೆದುಳಲ್ಲಿ ಇರೋತಕ್ಕಂಥ ಜಡತ್ವ, ಪಿತ್ತ, ಅದು ಈಚೆ ಹೋದ್ರೇ ನಮಗೆ ಆ ಮೆದುಳಿನ ಪಿತ್ತ ಎಲ್ಲ ಈಚೆ ಹೋದ್ರೇ ಆ ಒಂದು ಜಡತ್ವ ಪಿತ್ತದಿಂದ ಹೋಗುತ್ತೆ. ಆ ಪಿತ್ತದಿಂದ ಹೋದಾಗಲೇ ನಾವು ಮೆದುಳನ್ನು ತಯಾರಿ ಮಾಡ್ತೀವಿ ನೆಕ್ಸ್ಟ್ ಸಾಧನೆಗೆ. ಆ ಐಂ ಅಂತ ಹೇಳಿದಾಗ
ಆ ಐಮ್ ಅನ್ನೋ ವಿಚಾರ ನಮ್ಮಲ್ಲಿ ಏನು ಮಾಡುತ್ತೆ ಅಂದರೆ ಆ ಪಿತ್ತ ಎಲ್ಲ ತೆಗೆಯುತ್ತೆ, ಮೆದುಳಲ್ಲಿರೋ ಪಿತ್ತ. ನಾವು ಕ್ಯಾಕರಿಸಿ ಉಗಿದಾಗ ಒಂದು ಅನಿಸುತ್ತೆ ನಮಗೆ ಏನೋ ಗಂಟ್ಲಿಂದ ಬರುತ್ತೆ, ಎದೆ ಆ ಒಳಗಡೆ ಅಂತರಾಳದಿಂದ ಬರ್ತಾ ಇದೆ ಅಂತ ಅನಿಸುತ್ತೆ ಉಗಿದಾಗ. ಹೂ ಅಂತೆಲ್ಲ ತುಪ್ತೀವಿ ನಾವು, ಉಗಿತೀವಿ. ಅದು ಯಾಕೆ ಅಂದಾಗ ಆ ಬ್ರಹ್ಮ ಪಿತ್ತ ಆಗಿರೋತಕ್ಕಂಥ ಪಿತ್ತ ನಾವು ಅದನ್ನೆಲ್ಲ ಉಗುಳ್ಬಿಟ್ಟು ನಾವೇನು ಮಾಡ್ತೀವಿ, ಸಾಧನೆ ಕೂರಲ್ಲ, ಕಾಫಿ ಕುಡಿತೀವಿ. ಕಾಫಿ ಕುಡ್ದಾದ್ಮೇಲೆ ನಾವು ಮನುಷ್ಯರು ಏನಾಗುತ್ತೆ ಅಂದರೆ ಆ ಜಡತ್ವನ ಕಾಫಿ ಕುಡ್ದಾದ್ಮೇಲೆ ಬಾಡಿ ವಿಲ್ ಗೆಟ್ ಎನರ್ಜಿ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಆ ಫೀಲಿಂಗ್ ಅದಕ್ಕೆ ಆ್ಯಕ್ಚುಲಿ ಬರಲ್ಲ. ಅದು ಆ ಪಿತ್ತ, ಈ ಮೆದುಳಲ್ಲಿರೋ ಪಿತ್ತ ಎಲ್ಲ ಜಡತ್ವ ಪಿತ್ತ ಈಚೆ ಹೋದಾಗಲೇ ನಮ್ಮ ಬ್ರೈನು ಕ್ಲಿಯರ್ ಆಗುತ್ತೆ. ಅದಕ್ಕೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಆ ಪಿತ್ತನೆಲ್ಲ ಉಗಿದ್ಬಿಟ್ಟು ಹಲ್ಲನ್ನು ಉಜ್ಜಿಕೊಂಡು ನಾವು ಸಾಧನೆ ಮಾಡಿದ್ರೆ ಆ ಸಾಧನೆ ಮಾಡೋತಕ್ಕಂಥ ಸಾಧನೆಯ ಸ್ಪಂದನದ ವೈಬ್ರೇಷನ್ಸ್, ಆ ಒಂದು ವೈಬ್ರೇಷನ್ಸ್, ಆ ಸ್ಪಂದನದಿಂದ ಮೆದುಳಿಗೆ ಏರುತ್ತೆ. ಆ ಮೆದುಳಿಗೆ ಏರಿದಾಗ ಅಲ್ಲಿರೋತಕ್ಕಂಥ ಎಲ್ಲ ಅನ್ಕವರ್ಡ್ ಪೋರ್ಷನ್ ಎಲ್ಲ ಓಪನ್ ಔಟ್ ಆಗುತ್ತೆ, ಅರಳುತ್ತೆ. ಮೆದುಳೆಲ್ಲರೋ ಸೆಲ್ಸ್ ಎಲ್ಲ ಓಪನ್ ಆಗುತ್ತೆ. ಆ ಓಪನ್ ಆದಾಗ ನಮಗೆ ಅಲ್ಲಿರೋತಕ್ಕಂಥ ಅಂಶ ಒಳಗಡೆ ಜ್ಞಾನೋದಯ ಆಗೋ ಹಾಗೆ ಈ ಬ್ರಹ್ಮಪಿತ್ತ ಉಗಿದ್ರೇ ನಮಗೆ ಒಳಗಡೆ ಇಟ್ ಟೇಕ್ಸ್ that energy, that wisdom or that awareness through that ಸಾಧನ. ಅದಕ್ಕೆ ಹಳೆ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಹಲ್ಲುಜ್ಜಿಕೊಂಡು ಗಂಟಲೆಲ್ಲ ನಾವು ಶುದ್ಧ ಮಾಡಿಕೊಂಡಾಗ ಇಲ್ಲಿರೋತಕ್ಕಂಥ ಪಿತ್ತ ಗಂಟ್ಲಿಂದ ಇಳಿದು ಇಲ್ಲಿ ಗಂಟ್ಲಲ್ಲಿ ಸೇಹರಿಸಿ ಈಚೆ ಹೋದಾಗ ಅದಕ್ಕೆ ನಮ್ಗೆ ಏನಾಗುತ್ತೆ ಅಂದಾಗ ಒಂಥರ ಹೊರಗಡೆ ಪೊಲ್ಯೂಷನ್ ಎಲ್ಲ ಬಂದಾಗ ಅದು ಆಗುತ್ತೆ, ಗಂಟಲನ್ನ ಕ್ಲಿಯರ್ ಮಾಡ್ಕೊಳ್ಳೋಂಗಾಗುತ್ತೆ. ಸೊ ಈ ರೀತಿ ಆ ಬ್ರಹ್ಮಪಿತ್ತನ ನಾವು ಎಲಿಮಿನೇಟ್ ಮಾಡ್ತಾ ಬಂದಾಗ ಅದು ಈ ಮಂತ್ರ ಹೇಳಿಕೊಂಡು ಐಂ ಅನ್ನೋ ಮಂತ್ರನ ಹೇಳಿಕೊಂಡಾಗ ಇಲ್ಲಿರೋತಕ್ಕಂಥ ಜೀವ ಹೊರಗಡೆ ಇರೋತಕ್ಕಂಥ ಆ ವಿಶ್ವ ಚೈತನ್ಯ ಜೊತೆಗೆ ಸೇರಿಕೊಂಡಾಗ ಇಲ್ಲಿ ನಮಗೆ ಆ ಹ್ರೀಮ್ ಅನ್ನೋತಕ್ಕಂಥ ಒಳಗಡೆ ಇರೋ ಪಿತ್ತ ಎಲ್ಲ ಲೈಟ್ ಟಾರ್ಚ್ ಹೊಡೆದಂಗೆ, ಇಲ್ಲ ಎಡಗಡೆ ಭಾಗ ಅಥವಾ ಬಲಗಡೆ ಭಾಗ ಅಥವಾ ಎರಡು ಭಾಗನೂ ಕೂಡ ಒಳಗಡೆ ಲೈಟ್ ಹೊಡೆದಂಗೆ ಆಗುತ್ತೆ. ಆಗ ಅವೇರ್ನೆಸ್ಸು, ಆಗ ಎನ್ಲೈಟನ್ಮೆಂಟು ಅದೆಲ್ಲ ಸಾಧನೆಯ ಮೂಲಕ ಆಗೋ ರೀತಿ ಆಗುತ್ತೆ. ಇದೇ ಮೂಲ ಮಂತ್ರದ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್. ಓಂ ಐಂ ಹ್ರೀಂ. ಏನಾಗುತ್ತೆ, ಈ ಬ್ರಹ್ಮಪಿತ್ತ, ಆ ಕಫ, ಆ ಶ್ಲೇಷ್ಮ, ಯಾಕಂದರೆ ಬ್ರೈನಲ್ಲಿ ಏನಾಗುತ್ತೆ ಅಂದಾಗ ಈ ಪಿತ್ತ ಒಂದು ಸ್ಮಾಲ್ ಥಿನ್ ಲೇಯರು ಬ್ರೈನ್ ಮೇಲೆ ಕವರ್ ಆಗುತ್ತೆ, ಜಸ್ಟ್ ಲೈಕ್ ಆನ್ ಆಯಿಲ್. ಆ ಎನರ್ಜಿ ರಿಟೈನ್ ಮಾಡೋಕ್ಕಾಗಲ್ಲ. ಅಲ್ಲಿರೋತಕ್ಕಂಥ ಶಕ್ತಿ, ಆ ಸ್ಪಂದನ ಬ್ರೈನ್ ಕೆನಾಟ್ ರಿಟೈನ್. ಆ ರಿಟೈನ್ ಆಗದೆ ಇರೋ ಇದೇ ಕಾರಣ. ಅದಕ್ಕೆ ಬೆಳಗಾಗಿದ್ದು ನಾವು ಇದನ್ನೆಲ್ಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಯು ಫೈಂಡ್ ವೆರಿ ಕ್ಲಿಯರ್ ಇನ್ ಯುವರ್ ಮೈಂಡ್ ಕ್ಲಾರಿಟಿ ಆಫ್ ದ ಬ್ರೈನ್. ಐಮ್ನಲ್ಲಿ ಏನು ಸಿಗುತ್ತೆ ಅಂದಾಗ ಕ್ಲಾರಿಟಿ ಆಫ್ ದ ಬ್ರೈನ್ ಸಿಗುತ್ತೆ. ಆದ್ದರಿಂದ
ಆ ಅಹಂಕಾರ ಏನು ಮಾಡುತ್ತೆ ಅಂದಾಗ ಈ ಪಿತ್ತನ ಮೇಲ್ಗಡೆ ಲೇಯರು ಹೆಂಗೇನು ತಿನ್ ಮೈಕ್ರೋಸ್ಕೋಪಿಕ್ ಲೇಯರ್, ಅದಕ್ಕೊಂದು ಸ್ಥೂಲ ಆಕಾರ ಇಲ್ಲ, ಒಂದು ವೈಬ್ರೇಷನ್ ತಡೆಯುತ್ತದು. ಈಗ ನಾವು ಒಂದು 6 ಅಡಿ ದೂರದಲ್ಲಿ ಒಂದು ವಾರ್ನಿಷ್ ಹಾಕ್ತೀವಿ, ನಮಗೆ ವುಡ್ ಗ್ರೈನ್ ಕಾಣಿಸ್ತಾ ಇದ್ರೂ ಕೂಡ ನಾವು ವಾರ್ನಿಷ್ ಹಾಕ್ತೀವಿ. ವಾರ್ನಿಷ್ ಹಾಕಿದಾಗ ಏನಾಗುತ್ತೆ ಅಂದಾಗ ಅದರಲ್ಲಿರೋತಕ್ಕಂಥ ಹೊಳಪು ಕಾಣಲಿ ಅಂತ, ಬಟ್ ಆ್ಯಕ್ಚುಲಿ ಗ್ರೈನ್ ಕಾಣಿಸಲ್ಲ. ಆ ಹೊಳಪು ಮಾತ್ರ, ಗ್ರೈನಿನ ಹೊಳಪು ಮಾತ್ರ ನಮಗೆ ಹೊರಗಡೆ ಕಾಣುತ್ತೆ. ನಮಗದು ನೋಡೋಕ್ಕಾಗತ್ತೆ, ಓ ಪಾಲಿಷ್ ಇದೆ, ಚೆನ್ನಾಗಿದೆ, ಧೂಳಿಲ್ಲ ಅಂತ ಅನಿಸುತ್ತೆ. ಅದೇ ರೀತಿ ನಮ್ಮಲ್ಲಿರೋತಕ್ಕಂಥ ಈ ಬ್ರಹ್ಮನ್ ಏನನ್ನೋದು ಅಂದರೆ ನಮ್ಮ ಒಳಗಡೆ ಇರೋತಕ್ಕಂಥ ಮೂಲ ಅಂಶ ಬ್ರಹ್ಮನ್. ದ ಗ್ಲ್ಯಾಮ್ರಿಗಿಂತ ಹೆಚ್ಚಾಗಿ ದ ಪಾಲಿಷ್. ಬ್ರಹ್ಮನ್ ಅಂದರೆ ಏನು? ಪಾಲಿಷ್. ಒಂದು ಡಲ್ ಸರ್ಫೇಸು, ಒಂದು ಪಾಲಿಷ್ಡ್ ಸರ್ಫೇಸ್ ನೋಡ್ತೀರಾ ನೀವು? ಸಮ್ಟೈಮ್ಸ್ ಇದು ಸರ್ಫೇಸ್ ಡಲ್ಲಾಗಿ ಕಾಣುತ್ತೆ, ಒಂಥರ ಬೂಜ ಅಂದರೆ ಒಂದು ಬೂದಿ ಮುಚ್ಚಿದ ಒಂದು ಸರ್ಫೇಸ್ ಥರ ಕಾಣುತ್ತೆ. ಅದನ್ನು ಡಸ್ಟ್ ಮಾಡಿದ್ರೆ ಕ್ಲಿಯರಾಗಿ ಕಾಣುತ್ತೆ. ಅದೇ ಪಾಲಿಷ್ ಮಾಡಿ, ಡಸ್ಟ್ ಮಾಡಿ ಪಾಲಿಷ್ ಮಾಡಿದ್ರೆ ಪಳ ಅಂತ ಕಾಣುತ್ತೆ. ಸೊ ಆ ರೀತಿ ಜನ್ಮಾಂತರದಿಂದ ಡಲ್ ಸರ್ಫೇಸ್ ಇದೆ ಬ್ರೈನ್. ಈ ಶ್ಲೇಷ್ಮ ಕಟ್ಟಿ ಪಿತ್ತ ಕಟ್ಟಿ ಒಂದು ರೀತಿ ಡಲ್ಲಾಗಿರುತ್ತೆ ಬ್ರೈನ್. ಒಳಗಡೆ ನಾವು ಸಾಧನೆಯಿಂದ ಬರೋತಕ್ಕಂಥ ಜ್ಞಾನ ಅದನ್ನು ಪಿಯರ್ಸ್ ಮಾಡಲ್ಲ. 10,000 ಕೋಟಿ ಬ್ರೈನ್ ಸೆಲ್ಸ್ ಆನ್ ದ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ ಡಲ್ಲಾಗಿರುತ್ತೆ. ನಮಗೆ ಇಂಟ್ಯೂಷನ್ ಇರಲ್ಲ, ಪ್ರೇರಣೆ ಆಗಲ್ಲ, ಸಾಧಾರಣ ಪ್ರೇರಣೆ ಆಗಲ್ಲ, ಏನು ಮಾಡಬೇಕು ಅಂತ ಕೆಲಸ ಇರಲ್ಲ, ಅವೇರ್ನೆಸ್ ಇರಲ್ಲ. ಅದು ಯಾವುದಕ್ಕಾಗತ್ತೆ? ಎಡಗಡೆ ಸೈಡು ಬಲಗಡೆ ಸೈಡ್ ಪ್ರಾಬ್ಲಮ್ ಅದೇ. ಸೊ ಏನಾಗುತ್ತೆ? ಶಾರ್ಪ್ ಇಂಟ್ಯೂಷನ್ ಅಂದರೆ ಶಾರ್ಪ್ ಬ್ರೈನ್ ಇರಲ್ಲ ನಮಗೆ. ಯಾಕಂದರೆ ಈ ಪಿತ್ತ ಕಟ್ಟಿ ಒಂಥರ ಡಂಬು, ಒಂಥರ ಮಂಕಾಗಿರುತ್ತೆ. ಆ ಅಹಂಕಾರ ಏನು ಮಾಡುತ್ತೆ ಅಂದಾಗ ಅಲ್ಲಿರೋತಕ್ಕಂಥ ಪಿತ್ತದ ಅಂಶ ಎಲ್ಲ ಕ್ಲೀನ್ ಮಾಡುತ್ತೆ. ನಾವು ಅಹಂಕಾರ ಏನು ಹೇಳ್ತಾ ಹೋದಾಗ ಉಸಿರು ಜೊತೆ ಸೇರಿಕೊಂಡು ಬ್ರೈನ್ ಸೆಲ್ಸ್ ಎಲ್ಲ ಚಾಲು ಆಗ್ತಾ ಬರುತ್ತೆ, ಆ್ಯಕ್ಟಿವೇಟ್ ಆಗುತ್ತೆ. ಅದು ನಾವು ನೋಡ್ಕೋಬೇಕು. ದಿಸ್ ಈಸ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇನ್ ಅವರ್ ಸಾಧನ. ಒಂದೊಂದು ಮಂತ್ರ ಒಂದೊಂದು ವಿಶೇಷ ಇದೆ. ಇದರಲ್ಲಿ ಮೂಲ ಮಂತ್ರ ಇಷ್ಟು ವಿಶೇಷ ಇದೆ. ಐಮ್ ಬ್ರೈನ್ ಪಾಲಿಷ್. ಎನ್ಲೈಟನ್ಮೆಂಟ್ಗೆ ಮುಖ್ಯ ಅಂಶ ಅಂದರೆ ಬ್ರೈನ್ ಪಾಲಿಷ್. ನಮ್ಮ ಬ್ರೈನ್ಸ್ ಹೆಂಗಿರಬೇಕು? ಎನ್ಲೈಟನ್ ಸ್ಟೇಟಲ್ಲಿರಬೇಕು. ಯಾವ ಥರ ಇರಬೇಕು? ಚುರುಕಾಗಿರಬೇಕು, ಪಳ ಅಂತ ಹೊಳಿಬೇಕು. ಶೈನಿಂಗ್ ಹೆಂಗಿರಬೇಕು? ದ್ಯಾಟ್ ಶೈನಿಂಗ್ ಮೇಕ್ಸ್ ಯು ಆರ್ ಗೆಟ್ಸ್ ಯು ಇಂಟು ಎನ್ಲೈಟನ್ಮೆಂಟ್. ಇದೆಲ್ಲ ಸೈಂಟಿಫಿಕ್ಕು, ನಮ್ಮ ಕೈನಲ್ಲಿದೆ. ಸಾಧನೆ ನಮ್ಮ ಕೈನಲ್ಲಿದೆ. ಆ ಸಾಧನೆ ಮಾಡ್ತಾ ಬಂದಾಗ ಎಷ್ಟು ಒಂದು ಪ್ರಾಮುಖ್ಯ ಅನ್ನೋದು ಗೊತ್ತಾಗುತ್ತೆ. ಬಿಕಾಸ್ ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಲೈನ್ ಟು ಯು ಸೈಂಟಿಫಿಕ್ಲಿ ವಿಚ್ ಇಸ್ ಅ ಫ್ಯಾಕ್ಟ್ ಆಲ್ಸೋ. ಎನ್ಲೈಟನ್ಮೆಂಟ್ ಹೆಂಗೆ ಸಿಗುತ್ತೆ? ಅವೇರ್ನೆಸ್ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್. ಆ ಅವೇರ್ನೆಸ್ ಬಂದಾಗ, ಆ ಜಾಗ್ರತೆ ಬಂದಾಗ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ಗೆ ಪ್ರಾಂಪ್ಟ್ ಕೊಡುತ್ತೆ. ಗೋ ಇನ್ ಟು ಎನ್ಲೈಟನ್ಮೆಂಟ್. ನೌ ಯು ಆರ್ ಗೆಟಿಂಗ್ ಇನ್ ಟು ಎನ್ಲೈಟನ್ಮೆಂಟ್. ಅದೆರಡಕ್ಕೂ ದಾರಿ ಯಾವುದು? ಹಿಂದುಗಡೆ ಇರೋತಕ್ಕಂಥ ಕಾರ್ಟೆಕ್ಸ್. ದಟ್ ಗಿವ್ಸ್ ಯು ಟೋಟಲ್ ಎನ್ಲೈಟನ್ಮೆಂಟ್.
ಅದೇ ಮುಖ್ಯವಾಗಿರತಕ್ಕಂಥ ವಿಚಾರ. ದಿಸ್ ಈಸ್ ದ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್. ಯಾಕಂದರೆ ಸರಿ ಮೂಢನಂಬಿಕೆ ಅಲ್ಲ, ಸುಮ್ಮನೆ ಐಮ್ ರೀಮ್ ಕ್ಲೀಮ್ ಏನು ಮಾಡಿಬಿಡುತ್ತೆ. ಬಟ್ ಯು ಹ್ಯಾವ್ ಟು ನೋ ಸೈಂಟಿಫಿಕಲಿ ವಾಟ್ ಡಸ್ ಇಟ್ ಡೂ. ಐಮ್ ಬೇಸಿಕ್ಲಿ ಕ್ಲಿಯರ್ಸ್ ದ ಡಸ್ಟ್ ಫ್ರಮ್ ಯುವರ್ ಬ್ರೈನ್, ದ ಡಸ್ಟ್ ಆಫ್ ignorance, ಮೂಢತನ, ಮೂರ್ಖತನ. That is ignorance. A sadhana makes you to come out of ignorance, ಮೂರ್ಖತನ, ಮೂಢತನ, ಜಡತ್ವ, ಮೂರು ಸೇರಿಸಿ ignorance. ಅದು ಮಾಡಿದಾಗ ಒಂದು ಪದಾರ್ಥ ಇದೆ, ನಾವು ಪಾಲಿಷ್ ಮಾಡಬೇಕು, ನಾವು ಧೂಳು ಹೊಡಿಬೇಕು. ನಾವು ಸುಮ್ಮನೆ ಧೂಳು ಹೊಡೆದ್ರೆ ಸಾಲಲ್ಲ. ಧೂಳು ಹೊಡೆದಾಗ ಇನ್ನೂ ಡಲ್ಲಾಗೇ ಇರುತ್ತೆ. ಆ ಡಲ್ನೆಸ್ನ ತೆಗೆಯೋದು ಹೇಗೆ? ತುಂಬ ಮಂಕ ಕಾಣಿಸ್ತಾ ಇದೆಯಾ ಅಂತ ಹೇಳಿದಾಗ ಹೇಳ್ತಾರೆ, ಇಲ್ಲ ಪಾಲಿಷ್ ಮಾಡಬೇಕು, ಇಟ್ ರಿಕ್ವೈರ್ಸ್ ಅ ಕೋಟ್ ಆಫ್ ಪಾಲಿಷ್ ಅಂತ ಹೇಳ್ತಾರೆ. ಹೌ ಡು ಯು ಕೋಟ್? ಈ ಬ್ರೈನ್ ಹೆಂಗೆ ಅದನ್ನು ಲೇಪನ ಮಾಡೋದು? ಎಸ್, ಸಾಧನ ಉಸಿರಿಂದ ಈ ಐಂಕಾರ ಹಿಡ್ಕೊಂಡು ನಿಮ್ಮ ಬ್ರೈನನ್ನು ಹಳೇ ಇರೋತಕ್ಕಂಥ ಗಬ್ಬು, ಕಸ, ಗಬಡ ಇದನ್ನೆಲ್ಲ ತೆಗೀರಿ. ವ್ಯಾಕ್ಯೂಮ್ ಯುವರ್ ಬ್ರೈನ್. ವ್ಯಾಕ್ಯೂಮ್ ಮಾಡಿದಾಗ ಬ್ರೈನ್ ಏನಾಗುತ್ತೆ? ಏನು ಮಾಡಬೇಕು? ಎಲ್ಲಿಂದ ಮಿಷಿನ್ ತರೋದು? ನೋ, ಐಮ್ ಸಾಕು. ಅದು ಏನು? ಓಂ, ಯೂನಿವರ್ಸಲ್ ಕಾನ್ಷಿಯಸ್ನೆಸ್, ವಿಶ್ವ ಚೈತನ್ಯ ಓಂ. ಐಮ್ ಅನ್ನೋತಕ್ಕಂಥ ಬ್ರೈನಿಗೆ ಬೇಕಾಗಿರೋತಕ್ಕಂಥ ಐಂಕಾರ, ಜನ್ಮ ಜನ್ಮಾಂತರದಲ್ಲಿರೋತಕ್ಕಂಥ ಎಲ್ಲ ಜಡತ್ವ, ಎಲ್ಲ ಗಬಡ, ಎಲ್ಲ ಕೆಸರು, ಕೊಳೆ, ಅದನ್ನೆಲ್ಲ ತೆಕ್ಕೊಳ್ಳಿ. ಸಾಧನೆ, ಅದೇ ಸಾಧನೆ ಅನ್ನೋದು. ಓಂ ಐಂ ಓಂ ಐಂ ಹಂಗೆ ಜುನ್ನತ್ತೆ. ಎಲ್ಲಾಗ ಆ ಬ್ರೈನ್ ವೈಬ್ರೇಟ್ ಆಗೋ ಫೀಲಿಂಗ್ ಬಂದರೆ ಆ ಕೋಪ್ಲಿ ನಿಮ್ಮಲ್ಲಿರೋ ಸ್ಕಲ್ ಪೋರ್ಷನ್ನಲ್ಲಿ ಮಧ್ಯ ಇರೋತಕ್ಕಂಥ ಒಂದು 2 to 3 millimeters ಗ್ಯಾಪ್ ಇದೆ. ನಿಮ್ಮ ಮೆದುಳಿಗೂ ನಿಮ್ಮ ಸ್ಕಲ್ಗೂ ಮಧ್ಯ ಒಂದು 2 to 3 millimeters ಗ್ಯಾಪ್ ಇದೆ. ಆಗಾಗ ಕನೆಕ್ಟ್ ಆಗಿದೆ ಒಳಗಡೆ. ಆ 2-3 millimetersಲ್ಲಿ ಆ ವೈಬ್ರೇಷನಿಂದ ಏನಾಗುತ್ತೆ, ತನಗೆ ತಾನೇ ಅಲ್ಲಿರೋತಕ್ಕಂಥ ಜನ್ಮ ಜನ್ಮಾಂತರದ ಕಸ ಹಾಗೆ ಹೋಗಿ ಈ ಸ್ಕಲ್ಲಲ್ಲಿ ಹೋಗಿ ಒಳಗಡೆ ಗ್ಯಾದರ್ ಆಗುತ್ತೆ. ಆ ಗ್ಯಾದರ್ ಆದಂಥ ಇದು ಏನು ಮಾಡುತ್ತೆ, ಹಾಗೆ ಹಿಂದ್ಗಡೆ ಹೋಗಿ ಕೂತ್ಕೊಂಡು ಒಳಗಡೆ ಇಲ್ಲ ಗಂಟ್ಲಿಂದ, ಇಲ್ಲ ಈ ವೈಬ್ರೇಷನ್ಸಲ್ಲಿ ಇಲ್ಲಿರೋತಕ್ಕಂಥ ಟೆಂಪಲ್ ರೀಜನ್, ಆ ಟೆಂಪಲ್ ರೀಜನಿಂದ ನಿಮ್ಮ ಗಂಟ್ಲಿಗೆ ಇಳಿಯುತ್ತೆ. ದಟ್ ಇಸ್ ದ ಓನ್ಲಿ ಆಕ್ಸೆಸ್ ಟು ಟೇಕ್ ಅವೇ ಮಿಲಿಯನ್ಸ್ ಆಫ್ ಡಸ್ಟ್ ಫ್ರಮ್ ಯುವರ್ ಬ್ರೈನ್. ಅದಕ್ಕೆ ಆಗಾಗ ನಾವು ಪೊಲ್ಯೂಷನಿಂದ ನಮಗೇನಾಗುತ್ತೆ ಅಂದರೆ ಗಂಟ್ಲಲ್ಲಿ ಒಂಥರ ಖಾರ ಶುರು ಆಗುತ್ತೆ, ಗಂಟ್ಲಲ್ಲಿ ಏನೋ ಸರಿ ಇಲ್ಲ ಅಂತ ಹೇಳಿ ಮಾಡಿ ಆಗಾಗ ಕ್ಯಾಕರ್ಸು ಉಗಿತೀವಿ. ಅಥವಾ ಏನೋ ಒಂಥರ ಖಾರ ಆದಾಗ ಇದೆಲ್ಲ ಕ್ಲಿಯರ್ ಮಾಡ್ಕೋತೀವಿ. ಅದು ಖಾರ ಅಲ್ಲ. ಆ ಖಾರದ ಜೊತೆಗೆ ಈ ಮೆದುಳಲ್ಲಿ ಇರೋತಕ್ಕಂಥ ಸಾಧನೆ ಮಾಡೋರಿಗೆ ಜನ್ಮ ಜನ್ಮಾಂತರದ ಮೆದುಳಿನ ಕಸಗಳು ಅದು ಒಂಥರ ಪೇಸ್ಟ್ ಥರ ಆಗುತ್ತೆ. ಇಲ್ಲ ಗಂಟ್ಲಿಂದನೋ ಇಲ್ಲ ಮೂಗಿನಿಂದನೋ ಈಚೆ ಬರುತ್ತೆ. These are the only 2 entries from the brain, and these are the exits also for the brain sap to come out, all the dirty sap to come out. ಅದು ಬಂದಾಗ ಕ್ಯಾಕರ್ಸಿ ಉಗುಳೋದು, ಏನೇನೋ ಒಂದು ಫೀಲಿಂಗ್ ಅಥವಾ ಖಾರ ಆಗೋದು ಗಂಟ್ಲಲ್ಲಿ, ಇದು ತುಂಬ ಸ್ವಾಭಾವಿಕವಾಗಿ ಆಗುತ್ತೆ. ಅದೇನಂದರೆ ಸಾಧನೆ ಮಾಡ್ತಾಯಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ.
ಸಾಧನೆ ಮೇಕ್ಸ್ ಯು ಟು ರಿಮೂವ್ ಆಲ್ ದಟ್ ನೆಗೆಟಿವ್ ಎನರ್ಜಿ. ಪಿತ್ತ ಅದು ಮಾಡುತ್ತೆ ನೋಡಿ. ಅದೇನಾಗುತ್ತೆ, ಪಿತ್ತ ಹೇಗಿರಬೇಕು ಅಂದಾಗ ಒಳಗಡೆ ಇರೋತಕ್ಕಂಥ ನೀವು ಹೇಳೋತಕ್ಕಂಥ ಅಹಂಕಾರದಲ್ಲಿ ಒಳಗಡೆ ಹೋಗಿ ಹೋಗಿ ಸಿ one thing occupies, or one thing only occupies one place at a time. ನಿಮಗೆ ಗೊತ್ತಿದೆ ಸೈನ್ಸ್. ಟೂ ಥಿಂಗ್ಸ್ ಕೆನಾಟ್ ಆಕ್ಯುಪೈ ದ ಸೇಮ್ ಪ್ಲೇಸ್ ಅಟ್ ದ ಸೇಮ್ ಟೈಮ್. ಒಂದು ನೀಚೆ ತಳೆದು ಇನ್ನೊಂದು ತುಂಬಿಕೊಳ್ಬೇಕು. ಅದಕ್ಕೆ ಇಲ್ಲೇನಾಗುತ್ತೆ, ಈ ಪಿತ್ತ ಈಚೆ ಬರ್ತಿದ್ದಂಗೆ ನಾವು ಹೋಗೋತಕ್ಕಂಥ ಈ ಅಹಂಕಾರ ಏನು ಮಾಡುತ್ತೆ, ಆಲ್ ದ ಗುಡ್ ಸ್ಯಾಪ್ ನಿಮ್ಮ ಸಾಧನೆಯಿಂದ, ನಿಮ್ಮ ಉಸಿರಿಂದ ಆ ಸಾಧನೆ ಮಾಡೋತಕ್ಕಂಥ ಸ್ಪಂದನ ವೈಬ್ರೇಷನ್ಸ್, ಆ ಸ್ಪಂದನದಿಂದ ಅಲ್ಲಿ ರೀಪ್ಲೇಸ್ ಆಗುತ್ತೆ. ನಿಮ್ಮಲ್ಲಿರೋ ಕೆಟ್ಟ ಪಿತ್ತ ಬ್ರೈನಿಂದ ಈಚೆ ಹೋಗಿ ಒಳ್ಳೆ ಪಿತ್ತ ಸೇರ್ಕೊಳ್ಳುತ್ತೆ. ದೋ ದಟ್ ಈಸ್ ಕಾಲ್ಡ್ ಆ್ಯಸ್ ಕೆಟ್ಟ ಪಿತ್ತ ಹೋಗ್ಬಿಟ್ಟು ಒಳ್ಳೆ ಬ್ರಹ್ಮಪಿತ್ತ ರೀಪ್ಲೇಸ್ ಆಗುತ್ತೆ. ಅದಕ್ಕೆ ಬ್ರಹ್ಮಪಿತ್ತ ಅಂತ ಹೇಳೋದು. ಪಿತ್ತ ಇರಲೇಬೇಕು. ದ ಸ್ಯಾಪ್ ಆಫ್ ದ ಬ್ರೈನ್ ಶುಡ್ ಆಲ್ವೇಸ್ ಬಿ ಹೈಲಿ ಎನ್ಲೈಟನ್ಡ್. ಅಹಂಕಾರ ಹೇಳೋದ್ರಿಂದ ಈ ಅಜ್ಞಾನದ ಪಿತ್ತ ಈಚೆ ಹೋಗಿ ಜ್ಞಾನದ ಪಿತ್ತ ಸೇರ್ಕೊಳ್ಳುತ್ತೆ. ಅದಕ್ಕೆ ಬ್ರಹ್ಮಪಿತ್ತ ಅಂತ ಹೇಳೋದು. ಅಹಂಕಾರ ರೀಪ್ಲೇಸಸ್ ಅಜ್ಞಾನ ಪಿತ್ತ ಟು ಜ್ಞಾನದ ಪಿತ್ತ ಆರ್ ಬ್ರಹ್ಮಪಿತ್ತ. ಓಂ ಐಂ. ತಲೆ ಹಾಗೆ ಮಾಡ್ತಾ ಮಾಡ್ತಾ ಈ ಎರಡು ಭಾಗ ಗಿಣ್ಣಂತ ಹೋಗುತ್ತೆ. ಟೆಂಪಲ್ ರೀಜನ್. ಸೊ ಯು ಫೈಂಡ್ ಅ ಸ್ಮಾಲ್ ಥ್ರಾಬ್ ಪಲ್ಸೇಟಿಂಗ್. ನೀವು ಸಾಧಾರಣ ಮನುಷ್ಯ ಏನಾಗ್ತೀರಾ, ಸಾಧನೆ ಮಾಡೋರಿಗೆ ಯು ಶುಡ್ ರೆಕಗ್ನೈಸ್. ಎಷ್ಟೋ ಸಲ ನಿಮ್ಗೇನು ಅನಿಸುತ್ತೆ ಅಂದರೆ ತಲೆ ಭಾರ ಅನಿಸುತ್ತೆ, ಇಲ್ಲೇ ನೋವು ಅನಿಸುತ್ತೆ, ಇಲ್ಲಿ ಎರಡರಲ್ಲೂ ನೋವಾಗುತ್ತೆ ಅನಿಸುತ್ತೆ. ನೀವೇನು ಮಾಡ್ತೀರಾ, ಅಮೃತಾಂಜನ್ ಅದು ಇದು ಏನೇನೋ ಹಚ್ಕೋತೀರ. ಒಳ್ಳೆಯದೇ, ಹಚ್ಕೊಳ್ಳೋದು ಒಳ್ಳೆಯದೇ, ಹಚ್ಕೋಬೇಡಿ ಅಂತ ಹೇಳ್ತಾ ಇದ್ದು. ಆ ವೈಬ್ರೇಷನ್ ಸ್ವಲ್ಪ ಏರುಪೇರಾದರೆ ನಿಮ್ಮಲ್ಲಿ ಇರೋತಕ್ಕಂಥ ಕಸ ತೆಗೆಯೋತಕ್ಕಂಥದ್ದಾಗುತ್ತೆ. ಓ ಮೈಂಡ್ ಅದು ಕಸ ತೆಗೆದಾಗ ನಿಮಗೆ ಸ್ವಲ್ಪ ತಲೆನೋವು ಬರುತ್ತೆ, ಏನೋ ಒಂದು ರೀತಿ ಆಗುತ್ತೆ. ಆಗ ನಿಮ್ಗೇನಾಗುತ್ತೆ, ಓ ತಲೆನೋವು ಅಂತ ಹೇಳಿ ಕಣ್ಣನ್ನು ಮುಚ್ಕೊಂಡು ಇಲ್ಲ ತಲೆ ಕಟ್ಟಿಕೊಂಡು ನನಗೆ ಮಲ್ಕೋತೀರ ಕಣ್ಣು ಮುಚ್ಕೊಂಡು. ಇಟ್ಸ್ ನ್ಯಾಚುರಲ್, ತಪ್ಪೇನಲ್ಲ. ಹಾಗಂದ್ಬಿಟ್ಟು ನನಗೇನು ಬ್ರಹ್ಮಪಿತ್ತ ಜನರೇಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ತಲೆನೋವು ಮಿಸ್ಟೇಕ್ ಮಾಡಿಕೊಂಡು ಬ್ರಹ್ಮಪಿತ್ತ ಅಂತ ನೋಡ. ಸಿ ವಾಟ್ ಯು ಡೂ ನಾರ್ಮಲಿ, ನೀವು ಏನು ಸಾಧಾರಣವಾಗಿ ಮಾಡ್ತಿರೋ ಮಾಡಿ, ತಪ್ಪೇನಿಲ್ಲ. ಬಟ್ ಒಂಥರ ಪಾಸಿಟಿವ್ ಆಗಿ ತಗೊಳ್ಳಿ. ಅಜ್ಞಾನದ ಪಿತ್ತ ಹೊರಗಡೆ ಹೋಗ್ತಾ ಇದೆ, ಜ್ಞಾನದ ಪಿತ್ತ ಸ್ವಲ್ಪ ಬರ್ತಾ ಇದೆ ಅಂತ ಅಂದ್ಕೊಳ್ಳಿ. ಸಾಧನೆ ಮಾಡಿದಷ್ಟು ಒಳಗಡೆ ಬರುತ್ತೆ. ಯುವರ್ ಬಿಲೀಫ್ ಈಸ್ ವಾಟ್ ಯು ಆರ್ ಮೇಡ್ ಆಫ್. ನಿಮ್ಮ ನಂಬಿಕೆನೇ ನಿಮ್ಮನ್ನು ಸೃಷ್ಟಿ ಮಾಡೋದು. ನಾನು ಯಾಕೆ ಇದನ್ನು ಸೈಂಟಿಫಿಕ್ಕಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದರೆ, ಮನುಷ್ಯರಿಗೆ ಸೈನ್ಸ್ ಭಾಳ ಮುಖ್ಯ, ಒಂದು ಕಡೆ ಜ್ಞಾನವೂ ಅಷ್ಟೇ ಮುಖ್ಯ. ಅದು ಎರಡು ಮ್ಯಾಚ್ ಮಾಡ್ಕೊಂಡು ನೀವಿರಬೇಕು. ಇಲ್ಲಾಂದರೆ ತೀರಾ ಮೂಢನಂಬಿಕೆಯಲ್ಲಿರ್ತೀರ, ಇಲ್ಲ ತೀರಾ ಈ ಸೈಂಟಿಫಿಕ್ ದಾರಿನಲ್ಲೇ ಇರ್ತೀರ. ಎರಡೂ ರಾಂಗ್. ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕು. ಈಗ ಮೈಯೇ ಬ್ರಹ್ಮನ್ ಅಂತ ಅಂದ್ಕೊಂಡ್ರೆ ಮೈನ ಸ್ನಾನ ಮಾಡಿಸ್ಲೇಬೇಕಲ್ಲ. ಸ್ನಾನ ಮಾಡದೆ ನಾವು ಹಾಗೆ ಇದ್ದರೆ ಎಷ್ಟು ಹಾರಿಬಲ್ ಆಗಿರುತ್ತೆ ನೋಡಿ, ಫ್ರೆಶ್ನೆಸ್ ಇರಲ್ಲ ಅಲ್ವಾ. ಹ್ಯಾವ್ ಟು ಹ್ಯಾವ್ ಅ ಬಾತ್ ಅಲ್ವಾ, ಅದು ಮಾಡಲೇಬೇಕು. ಇಲ್ಲ ಅದು ಮಡಿ ಸ್ನಾನನೋ ಅಥವಾ ನಿಜವಾದ ಸ್ನಾನದ ಸ್ನಾನನೋ, ಯು ಡಿಸೈಡ್. ಆದರೆ
ಈ ಸ್ವಲ್ಪ ನೆಗಡಿ ಆದಾಗ ಅಥವಾ ಹೊರಗಡೆ ಹೋದಾಗ ನಿಮಗೆ ಮೂಗೆಲ್ಲ ಖಾರ ಅನ್ನಿಸ್ತಾರೆ, ಗಂಟ್ಲು ಖಾರ ಅನಿಸಿದ್ರೆ, ಅಯ್ಯೋ ಪೊಲ್ಯೂಷನ್ ಜಾಸ್ತಿ ಅನಿಸಿದ್ರೆ ಏನು ಯೋಚನೆ ಮಾಡಿಬಿಡಿ, ಫ್ರೆಶ್ ಏರ್ಗೆ ಹೋಗಿ ಸ್ವಲ್ಪ ಆರಾಮ ತಗೊಳ್ಳಿ, ವಿರಾಮ ತಗೊಳ್ಳಿ, ಮತ್ತೆ ವಾಪಸ್ ಬನ್ನಿ. ಈ ರೀತಿ ಮಾಡಿದ್ರೆ ಪಿತ್ತನ ಹೊರಗಡೆ ತೆಗಿಬೇಕು. ಸೋ ದ್ಯಾಟ್ ಇಲ್ಲಿ ಬ್ರಹ್ಮ ಪಿತ್ತ ಜೊತೆಗೆ ಲೇಪನ ಆಗಬೇಕು. ಜನ್ಮ ಜನ್ಮಾಂತರದ ಕರ್ಮ ಬರುತ್ತೆ. ಎಷ್ಟೆಷ್ಟು ಸಾಧನೆ ಮಾಡ್ತೀರೋ ಅಷ್ಟಷ್ಟು ಬೇಗ ಈ ಕರ್ಮ ಎಲಿಮಿನೇಟ್ ಆಗುತ್ತೆ. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.